ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂರ್ವಿಕಾ. ಸುಸ್ವಾಗತ ಪೂರ್ವಿಕಾ ಧುವನ್ ನಡ್ಪಾಕ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಸಿಹಿ ಪೊಂಗಲ್ ಮಾಡೋಣ ಬನ್ನಿ. ಈ 1 ಕಪ್ ಅಷ್ಟು ಹೆಸರು ಬೇಳೆ, ಅದಕ್ಕೆ 1 ಕಪ್ ಅಷ್ಟು ಅಕ್ಕಿ, ಅದಕ್ಕೆ 1 ಕಪ್ ಅಷ್ಟು ಹಾಲಿಗೆ 3 ಕಪ್ ನೀರು ಬೇಕು. ಅದಕ್ಕಿಂತ ಮುಂಚೆ ಹೆಸರುಬೇಳೆ ಹಾಗೂ ಅಕ್ಕಿನ ಹುರ್ಕೋಬೇಕು. ಸಿಹಿ ಪೊಂಗಲ್ ಮಾಡೋ ವಿಧಾನ ತುಂಬಾ ಈಸಿ, ಅದಕ್ಕೆ ನಾವು ಟ್ರೆಡಿಷನಲ್ ಆಗಿ ಮಾಡ್ಬೇಕು. ಈಗ ನಾನು ಹೆಸರುಬೇಳೆ ಹುರ್ಕೊಳ್ತಾ ಇದ್ದೀನಿ. ಅಕ್ಕಿನ ಹುರಿದ್ಮೇಲೆ ಅದನ್ನ 3 ಸರಿ ತೊಳಿಬೇಕು. ಕೆಂಪಕ್ಕಿಯಲ್ಲಿ ಮಾಡ್ತಾ ಇದೀವಿ, ಅದಕ್ಕೆ ಪೊಂಗಲ್ ತುಂಬಾ ಚೆನ್ನಾಗಿ ಬರುತ್ತೆ. ಬೇಳೆ ಅಕ್ಕಿ ನಾವು ಮಿಕ್ಸ್ ಮಾಡ್ಬಿಟ್ಟು 3 ಸಲ ತೊಳ್ಕೊಬೇಕು. ಈಗ ನಾವು 3 ಕಪ್ ಅಷ್ಟು ನೀರನ್ನ ಎತ್ಕೊಂಡಿದೀವಿ, 1 ಕಪ್ ಅಷ್ಟು ಹಾಲನ್ನು ಎತ್ಕೊಂಡಿದೀವಿ. ಇದಕ್ಕೆ ಹಾಕ್ಬಿಟ್ಟು ಬೇಯಿಸೋಣ. ಇದೀನಿ ಹಾಗೆ ನೀರ್ ಹಾಕ್ತಾ ಇದೀನಿ ನೀರ್ ಹಾಕ್ತಾ ಇದ್ದೀನಿ. ಈಗ ಮುಚ್ತಾ ಇದ್ದೀನಿ. 3 ವಿಸಿಲ್ ಆಗೋವರೆಗೂ ಕಾಯೋಣ. ಅನ್ನ ರೆಡಿ ಆಗಿದೆ. ದ್ರಾಕ್ಷಿ ಗೋಡಂಬಿ ಹಾಗೂ ಬೆಲ್ಲ, ತುಪ್ಪ, ನೀರು, ಏಲಕ್ಕಿ ಪುಡಿ. ಈಗ ಬೆಲ್ಲನ ಕರಗಿಸೋಣ ಬನ್ನಿ. ಈಗ ಬೆಲ್ಲದ ಜೊತೆ ಏಲಕ್ಕಿ ಪುಡಿನೂ ಹಾಕೋಣ ಬನ್ನಿ. ಈಗ ಬೆಲ್ಲ ಕರಗಾಯ್ತು. ಬೆಲ್ಲ ಕರಗಿದ ತಕ್ಷಣ ಅನ್ನ ಹಾಕೋಬೇಕು. ಆಮೇಲೆ ಅನ್ನ ಬೆಲ್ಲದ ಜೊತೆ ಮಿಕ್ಸ್ ಆಗ್ಬೇಕು. ಅನ್ನ ರೆಡಿ ಆಗಿದೆ. ದ್ರಾಕ್ಷಿ ಗೋಡಂಬಿನ ಕರೆದು ಅದಕ್ಕೆ ಹಾಕೋಣ. ಈಗ ಇದು ಬೆಂದಿದೆ, ಅದಕ್ಕೆ ಅದನ್ನ ಹಾಕೋಣ ಅನ್ನಕ್ಕೆ. ಇದನ್ನ ಈಗ ಚೆನ್ನಾಗಿ ಕಳ್ಸೋಣ. ಸಿಹಿ ಪೊಂಗಲ್ ತುಂಬಾ ಚೆನ್ನಾಗಿ ಬಂದಿದೆ. ಹಂಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ತಾ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.